ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅಫಜಲ್ಪುರ ಪಟ್ಟಣದಲ್ಲಿ ಬೋವಿ ಸಮಾಜದ ಸಂಭ್ರಮಾಚರಣೆ ನಡೆಯಿತು. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಬೋವಿ ಸಮಾಜದ ಹಿರಿಯ ಮುಖಂಡ ಶಿವರಾಜ್ ತಂಗಡಿಯವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆ ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೋವಿ ಸಮಾಜದ ಮುಖಂಡರು, ಹಿರಿಯರು, ಯುವಕರು, ಬಾಂಧವರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸಿದ್ದರಾಮೇಶ್ವರ ಬೋವಿ ಸಂಘದ ತಾಲೂಕು ಅಧ್ಯಕ್ಷ ಪ್ರಮೋದ್ ಬೋವಿ ಸೇರಿದಂತೆ ಅನೇಕ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕರು ಸಂಭ್ರಮಾಚರಣೆ ಕುರಿತು ಮತ್ತು ಶಿವರಾಜ್ ತಂಗಡಿಯವರ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿ ಸಂತಸ ವ್ಯಕ್ತಪಡಿಸಿದರು. ಈ ಸಂಭ್ರಮದ ವಿಶೇಷ ವರದಿಯನ್ನು ಈಗ ನೋಡೋಣ. ನಮಸ್ಕಾರ. ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಪತ್ರಿಕೆಯರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಮ್ಮ ಶಿವರಾಜ್ ತಂಗಡಿಯವರು 4ನೇ ಬಾರಿ ಮಿನಿಸ್ಟರ್ ಆಗಿದ್ದಾರೆ, ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಬೋವಿ ಸಮಾಜಕ್ಕೆ ಸಂತೋಷದ ವಿಚಾರ ಇದು ಇಡೀ ನಮ್ಮ ಕರ್ನಾಟಕಕ್ಕೆ. ಮತ್ತು ಇವತ್ತಿನ ದಿನ ನಮ್ಮ ಇವರು ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತಂದ್ರೆ ಇವರು ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬರವರಾಗಿರ್ಬೋದು, ವಿಶೇಷವಾಗಿ ಹೇಳ್ಬೇಕಾದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವರಿಗೆ ಎಲ್ಲರಿಗೆ ನಮ್ಮ ಬೋವಿ ಸಮಾಜ ಕಡೆ ತುಂಬ ಧನ್ಯವಾದನ ಹೇಳ್ತಿದ್ದೀನಿ. ಮತ್ತು ಇದೇ ಥರ ನಮ್ಮ ಬೋವಿ ಸಮಾಜದಾಗ ಎಲ್ಲರದು ನಿಗಾ ಇರಬೇಕು. ಎಲ್ಲ ಒಂದು ಸಂತೋಷದ ವಿಚಾರ ಹೇಳ್ಬೇಕಂದ್ರೆ ಇವತ್ತಿನ ದಿನಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ನಮ್ಮ ಇದರಾಗ ನಮ್ಮ ಸಮಾಜದೊಳಗೆ ಒಂದು ಇದು ಬ್ರ್ಯಾಂಡ್ ಇದ್ದಂಗೆ. ಇವತ್ತು ದಿನಕ್ಕೆ ಅವರಿಗೆ 4ನೇ ಬಾರಿ ಆದ್ರೂ ಭಾಳ ಸಂತೋಷ ಆಗ್ಯದ. ಇದೇ ಥರ ನಮಗೆ ಸರ್ಕಾರ ಯಾವಾಗೂ ಬೆಂಬಲ ಇರಬೇಕು. ಇದೇ ಥರ ನಮಗೆ ಸಂತೋಷ ವಿಚಾರ ನಮಗೆ ಕೊಡ್ತಾ ಇರಬೇಕು. ಅದಕ್ಕೆ ನಮ್ಮ ಹೆಸರು ಪ್ರಮೋದ್ ಬೋವಿ, ಶ್ರೀಮಂತ ಸರ್ಕಾರ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ. ನಮ್ಮ ಖರ್ಗೆ ಸಾಹೇಬ್ರಲ್ಲಿ, ಪ್ರಿಯಾಂಕಾ ಖರ್ಗೆರಲ್ರಿ, ಎಮ್ ಪಾಟೀಲ್ರಲ್ರಿ, ನಮಗೆ ಏನೇ ಇದ್ದರೂ ಸಹಾಯ ಮಾಡ್ಯಾರವ್ರು, ಎಲ್ಲ ಹಿಡ್ಕೊಂಡೇ ಬಂದಾರವ್ರು ನಮಗೆ ರೀ ಬೋವಿ ಸಮಾಜಕ್ಕೆ ರೀ. ಎಲ್ಲರೂ ಸಂತೋಷ ವಿಚಾರ ಅದ. ಆಯ್ತು, 2 ಮಾಜಿ ಸದಸ್ಯರು, ಈ ವಿಷಯ ಅಂದರೆ ಭಾಳ ಸಂತೋಷ ಆಗುತ್ತೆ. ಯಾಕಂತಂದರೆ ಈ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಕೊಟ್ಟಿದ್ದಕ್ಕೆ ಭಾಳ ಹೆಮ್ಮೆ ವಿಷಯ ಇದೆ. ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಿದೆ. ಯಾಕಂದರೆ ಯಾವಾಗಲೂ ಇದೇ ಥರ ಕೊಟ್ಟರೆ ನಮ್ಮ ಸಮಾಜ ಇನ್ನೂವರೆಗೂ ಹೆಚ್ಚಿಗೆ ಬೆಂಬಲ ಕೊಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಎನ್ನುತ್ತಿದೆ. ನಾವು ನಮಸ್ಕಾರವನ್ನು ಕೊಡ್ತೇವೆ.